186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ರಾಯಬಾಗ ತಾಲೂಕಾ ಫೋಟೋಗ್ರಾಫರ ಅಸೋಸಿಯೇಷನ್ ರಾಯಬಾಗ ಇವರ ಸಂಯುಕ್ತ ಆಶ್ರಯದಲ್ಲಿ 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯು ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಸಭಾಭವನದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ರಾಯಬಾಗ ತಾಲೂಕಿನ ಕೊಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ 186ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಸಮಾರಂಭಕ್ಕೆ ದೀಪದ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದರು. ಈ ಸಮಾರಂಭದ ದಿವ್ಯ ವೇದಿಕೆಯನ್ನು ಅಲಂಕರಿಸಿರುವ ಕೂಡಚಿ ಶಾಸಕರಾದ ಮಹೇಂದ್ರ ತಮ್ಮನವರ್ರವರು ಮಾತನಾಡಿ ಛಾಯಾಗ್ರಾಹಕರ ಅನುಭವಿಸುತ್ತಿರುವ ಸಾಕಷ್ಟು ನೋವುಗಳ ಕುರಿತು ಹೇಳಿದರು ಹಾಗೂ ಛಾಯಾಗ್ರಾಹಕರ ಛಾಯಾಚಿತ್ರಗಳು ರಾಜಕೀಯ ರಂಗದಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಿವೆ ಮತ್ತು ಛಾಯಾಗ್ರಾಹಕರ ಛಾಯಾಚಿತ್ರಗಳು ನಮ್ಮ ಜೀವನದ ಕೆಲವು ಸವಿ ನೆನಪುಗಳನ್ನು ಮರುಕಳಿಸುವ ಕೆಲಸ ಮಾಡುತ್ತವೆ. ಛಾಯಾಗ್ರಾಹಕರ ಛಾಯಾಚಿತ್ರಗಳು ಅವರು ನೀಡುವ ಭಂಗಿಗಳು ಜನರ ಮನಸ್ಸನ್ನು ಆಕರ್ಷಿಸುವುದರ ಜೊತೆಗೆ ಮನಸ್ಸಿಗೆ ಮುದ ನೀಡುತ್ತವೆ ಎಂದರು. ಛಾಯಾಗ್ರಾಹಕರು ಕಲೆಯ ಒಂದು ಭಾಗ ಎಂದರು. ಈ ಸಂದರ್ಭದಲ್ಲಿ ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಶಾಸಕರು ಮಹೇಂದ್ರ ತಮ್ಮಣ್ಣವರ, ಈರಣ್ಣಗೌಡ ಪಾಟೀಲ್, ರಾಯಬಾಗ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹಣಮಂತ ಕುರಿ, ಸುಭಾಷ ನಾಯಕ ಪ್ರಧಾನ ಕಾರ್ಯದರ್ಶಿ, ಸದಾಶಿವ ದೇಶಿಂಗೆ, ಭುವನೇಶ್ವರಿ ಡಾಲೆ, ಲಕ್ಸಮನ್ ಗೊಂದಳಿ, ಲಕ್ಸಮಣ್ಣ ಯಮಕನಮರಡಿ, ಅನಿಲ್ ಕಾಂಬಳೆ, ಕುಮಾರ ಹಳಕಲ್, ಪಿಂಟು ಕಾಂಬಳೆ, ಸುನಿಲ್ ಕಬ್ಬೂರ್, ಹನುಮಂತ ಸಣ್ಣಕ್ಕಿ ಹಾಗೂ ತಾಲೂಕಾ ಛಾಯಾಗ್ರಾಹಕರೆಲ್ಲರೂ ಉಪಸ್ಥಿತರಿದ್ದರು. ನಿಮ್ಮ ಎಲೆಕ್ಷನ್ ನೆನಪು ಮಾಡ್ಕೊರೋ ಅಂದ್ರು. ನಿಮ್ಮ ಎಲೆಕ್ಷನ್ದಾಗ ನಾವು ಫೋಟೋ ಹೊಡೆದಿಲ್ಲ ಅನ್ನತ್ತೆ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ರು. ನಿಜ, ಇವತ್ತು ಒಂದು ಫೋಟೋ ಎಷ್ಟು ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಅದ ಇವತ್ತ 5G ಬಂದೈತಿ, ತಮ್ಗೆಲ್ಲ ಗೊತ್ತೈತಿ. ನಾವು ನೋಡ್ತೀವಿ, ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ, ಒಂದೊಂದು ಫೋಟೋ ಹಾಕ್ತಾರ ಯಾವ್ದಾದ್ರೆ ಒಂದು ಕಾರ್ಯಕ್ರಮದ. ಆ ಫೋಟೋ ಯಾರು ಹಾಕಿರ್ತಾರ ಆ ಫೋಟೋ ಎಷ್ಟು ಮಂದಿ ನೋಡ್ತಾರ ಅನ್ನೋದನ್ನ ಬಹಳ ಮಾತು ಇರ್ತೈತಿ. 10,000 ಮಂದಿ ನೋಡ್ತಾರೋ, 20,000 ಮಂದಿ ನೋಡ್ತಾರೋ, ಆ ಒಂದು ಫೋಟೋ ಬಹಳ ದೊಡ್ಡ ಕೆಲಸ ಮಾಡ್ತೈತಿ. ಅದು ವಿಶೇಷವಾಗಿ ಈ ರಾಜಕಾರಣಿಗಳೊಳಗ ಬಹಳ ಒಂದು ಮಹತ್ವ ಫೋಟೋ. ಇವತ್ತು ನಮಗ ಇಷ್ಟೊಂದು ಪ್ರಚಾರ ಕೊಡ್ತೈತಪ್ಪ ಅಂತಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಅಂದ್ರ ಈ ಫೋಟೋಗಳು ಎಷ್ಟು ಪ್ರಚಾರ ಕೊಡ್ತಾವತ್ತಂದ್ರ ನಾವ್ ಏನ್ ಕೆಲಸ ಮಾಡ್ತೀವಲ್ಲ ಆ ಕೆಲಸದ ಡಬಲ್ ನಮಗ ಪ್ರಚಾರ ಸಿಗ್ತೈತಿ. ಯಾಕೆ ಸಿಗ್ತೈತಿಪ್ಪ ಅಂತಂದ್ರೆ ಈಗೇನು ನೀವು ಫೋಟೋ ತೆಗಿತೀರಲ್ಲ ಸೋಷಿಯಲ್ ಮೀಡಿಯಾದಾಗ, ಆ ಒಂದು ಸೋಷಿಯಲ್ ಮೀಡಿಯಾದಾಗ ನಮ್ಗೆ ಸಿಗ್ತೈತಿ. ಇವತ್ತು ನಮ್ದೊಂದು ನಮ್ಮ ಮನೆಯೊಳಗೆ ನಮ್ಮ ಟಿವಿ ಒಳಗ ಆ ಮದ್ವಿ ಫೋಟೋ ಹಾಕೊಂಡಿರ್ತಾರ, ಅವ್ರು ಹೋಗ್ತಿರ್ತಾವ. ಹಂಗ ಅವ್ರು ಒಂದು ಕ್ಷಣ ನಾವು ಆ ಒಂದು ಜಾಗಕ್ಕೆ ಹೋಗ್ಬಿಡ್ತೀವಿ. ಯಾವಾಗಂದ್ರೆ ಆ ಹಿಂದೆ ನಾವು ಒಂದು 10 ವರ್ಷದ ಮದುವೆ ಆಗಿತ್ತು, 20 ವರ್ಷದಿಂದ ಮದುವೆ ಆಗಿತ್ತು. ಬರೀ ಆ ಫೋಟೋ ಯಾರು ತೆಗೆದಾರು ಗೊತ್ತಿರಂಗಿಲ್ಲ, ಬಟ್ ಆ ಒಂದು ಕ್ಷಣ ನಮ್ಗೆ ನೆನಪಾಗ್ತೈತಿ. ಯಾರಾದ್ರೂ ಒಬ್ರು ಹಿರಿಯರು ನೋಡ್ತೀವಿ, ಯಾರಾದ್ರೂ ಒಬ್ರು ನಮ್ಮ ಮನೆಯವ್ರನ್ನ ಕಳ್ಕೊಂಡವ್ರು ನೋಡ್ತೀವಿ. ಅಂದ್ರೆ ನಮ್ಗೆ ಒಳ್ಳೆ ನೆನಪುಗಳೆಲ್ಲ ಸುದ್ದಿ ಆ ಒಂದು ಫೋಟೋದಿಂದ ಬರ್ತಾವ. ಹಿಂಗಾಗಿ ನೀವು ಈಗ ನನಗೇನೋ ಹಿರಣ್ಗೌಡ್ರು ಹೇಳಿದ್ರೆ ಏನ್ ಹೇಳಿದಪ್ಪ ಅಂತಂದ್ರೆ ನಿಮ್ಗೆಲ್ಲ ಈ ಛಾಯಾಗ್ರಾಹಕರನ್ನ ಕಾರ್ಮಿಕ ಇಲಾಖೆ ಅಡಿಯೊಳಗೇನು ತಗೊಂಡಾರ ಅನ್ನೋ ಒಂದು ಸುದ್ದಿ ಹೇಳಿದೆ ನಾನು. ನಿಮಗ ಯಾಕಂದ್ರೆ ಈಗ ನಮ್ಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗ ಬಹಳಷ್ಟು ನಿಮ್ಗ ಅವಕಾಶಗಳದಾವ. ಹೆಲ್ತ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಬಹಳಷ್ಟು ನಿಮ್ಗೆ ಅವಕಾಶಗಳದಾವ. ಆ ಒಂದು ಕಾರ್ಡ್ ತಾವು ಕಂಪಲ್ಸರಿ ಮಾಡ್ಕೋರಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ, ಯಾಕಂತಂದ್ರೆ ನನಗೆ ಪ್ರಾಬ್ಲಮ್ ಈಗೇನು ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರೆ ನಮ್ಮಲ್ಲಿ ಆ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ತಾಲೂಕಿನಾಗಿಲ್ಲ. ಯಾರೋ ಗೋಕಾಕದಾಗ ಏನು ಅದಾರ, ಒಂದ್ 2-3 ತಾಲೂಕನ್ನು ನೋಡ್ಕೊಂಡು ಒಬ್ರು ಹೆಣ್ಣು ನೋಡ್ಕೋತಾರೆ. ನೀವೆಲ್ಲ ಒಂದ್ಸಲ ಬರ್ರಿ. ನೀವು ಯಾಕೆ ನಮ್ಮಲ್ಲಿ ಛಾಯಾಗ್ರಾಹಕರದ್ದು ನಿಮ್ದು ಅಸೋಸಿಯೇಷನ್ ಮಾಡ್ಕೊಂಡ ಎಷ್ಟು ಜನ ಅದಿರಿ ಅನ್ನೋದು ನನಗೆ ಸ್ವಲ್ಪ ಹೇಳಿದ್ರೆ, ನಾವು ಈಗ ಆಲ್ರೆಡಿ ಒಂದು ಸಂತೋಷ್ ಲಾಡ್ ಸಾಹೇಬ್ರು ಒಂದು ಮನವಿನೂ ಕೊಟ್ಟಾನ. ನಾನು ಈಗ ಒಂದು ಕುರ್ಚಿ ಒಳಗೆ ನಮ್ಮ ಬಹಳ ದೊಡ್ಡ ಕಾರ್ಮಿಕ ಸಂಖ್ಯೆ ಐತಿ. ಅದಕ್ಕೆ ಈ ಕಟ್ಟಡ ಕಟ್ಟೋರಾಗಿರ್ಬೋದು, ಏನೇನೋ ಕೆಲಸ ಮಾಡೋರು ಅದು ಕಾರ್ಮಿಕ ಇಲಾಖೆದಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಐತಿ. ಆ ಒಂದು
ಆಫೀಸರ್ ನನಗೆ ಈ ನಮ್ಮ ರಾಯಬಾಗ್ ತಾಲೂಕು ಕುರ್ಚಿಗಿರಿ ಆಗುವತಕ ಹನುಮಗಿರಿ ಆಗುವತಕ ಒಂದು ತಾಲೂಕ ಒಬ್ಬ ಆಫೀಸರ್ ಕೂಡ ಅಂತ ಹೇಳಿ ನಾನು ಆಲ್ರೆಡಿ ಮನವಿ ಕೊಟ್ಟನಿ. ಬರುವಂತ ದಿನಮಾನದಾಗ ನೀವು ಸ್ವಲ್ಪ ನನಗೆ ನಿಮ್ಮ ಇದನ್ನು ನಾವು, ಯಾಕಂದ್ರೆ ಈಗ ಕಾರ್ಮಿಕ ಇಲಾಖೆಯಿಂದ ಏನೇ ಬಂದ್ರು ಕೂಡ ನನ್ನ ಥ್ರೂನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ. ಅದಕ್ಕೆ ನೀವು ಬರುವಂತ ದಿನಮಾನದಾಗ ವರದಿ ಗಿರೀಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.